ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಆದರೆ ಘೋಷಣೆ ಮಾಡ್ತಿದ್ದಾರೆ. ಅದ್ರ ಕುರಿತು ಒಂದು ನೋಟಿಫಿಕೇಶನ್ ಕೂಡ ಬಂದಿದೆ. ಆ ಒಂದು ನೋಟಿಫಿಕೇಶನ್ ಅನ್ನ ನಿಮಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಆದರೂ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ನೋಡಿ ಸ್ನೇಹಿತರೆ, ಈಗ ಶಾಲಾ ಕಾಲೇಜುಗಳು ರಜೆ ಕುರಿತು ಈಗ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಆದರೆ ಬಂದಿದೆ. ಎಲ್ಲರೂ ಇವತ್ತೇನಾದರೂ ರಜಾ ಕೊಡ್ತಾರಾ ಅಂತ ಅಂದ್ಕೊಳ್ತಿದ್ರು. ಆದರೆ ಇವತ್ತಾದರೆ ನಿಮಗೆ ರಜೆ ಕೊಡ್ತಿಲ್ಲ. ನಾಳೆ ನಿಮಗೆ ಶಾಲಾ ಕಾಲೇಜುಗಳಿಗಾದರೆ ರಜೆ ಘೋಷಣೆ ಆದರೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಕುರಿತು ಬಂದಿರುವಂತಹ ನೋಟಿಫಿಕೇಶನ್ ಅನ್ನು ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ನೀವು ನೋಟಿಫಿಕೇಶನ್ ನೋಡ್ಕೋಬಹುದು. ಕರ್ನಾಟಕ ಸರ್ಕಾರದಿಂದ ಬಂದಿರುವಂತಹ ನೋಟಿಫಿಕೇಶನ್. ದಿನಾಂಕ ನೋಡ್ಕೊಳ್ಳಿ, 10-12-2024 ಇವತ್ತೇ ಬಂದಿರುವಂತಹ ನೋಟಿಫಿಕೇಶನ್. ನೋಡಿ, ಇಲ್ಲಿ ಅಧಿಸೂಚನೆ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿದ್ದ ಶ್ರೀ ಎಸ್.ಎಂ. ಕೃಷ್ಣರವರು ದಿನಾಂಕ 10-12-2024 ಮಂಗಳವಾರ ಬೆಳಗಿನ ಜಾವ 2:30ಕ್ಕೆ ನಿಧನರಾದ ವಿಷಯವನ್ನು ಕರ್ನಾಟಕ ರಾಜ್ಯ ಸರ್ಕಾರವು ತೀವ್ರ ಸಂತಾಪದಿಂದ ಈ ಮೂಲಕ ಪ್ರಕಟಿಸಿದೆ. ಮುಂದುವರೆದು ದಿವಂಗತರ ಅಂತ್ಯಕ್ರಿಯೆಯನ್ನು ದಿನಾಂಕ 11-12-2024 ಬುಧವಾರದಂದು ಹುಟ್ಟೂರಾದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಸ್ವಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗುವುದು. ನೋಡಿ, ಇಲ್ಲಿ ದಿವಂಗತರ ಗೌರವಾರ್ಥವಾಗಿ ಇಲ್ಲಿ ದಿನಾಂಕ 11-12-2024 ಬುಧವಾರದಂದು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಎಲ್ಲ ಅನುದಾನಿತ ವಿದ್ಯಾಸಂಸ್ಥೆಗಳು ಸೇರಿದಂತೆ ಸಾರ್ವಜನಿಕ ರಜೆಯನ್ನು ಘೋಷಿಸಲಾಗಿದೆ. ಇಲ್ಲಿ ನಿಮಗೆ 11ನೇ ತಾರೀಕು ಅಂದರೆ ನಾಳೆ ಇಲ್ಲಿ ರಜೆ ಆದರೆ ಘೋಷಣೆ ಆದರೆ ಮಾಡಲಾಗಿದೆ. ಎಲ್ಲ ಒಂದು ಸರ್ಕಾರಿ ಕಚೇರಿಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಇಲ್ಲಿ ರಜೆ ಆದರೆ ಘೋಷಣೆ ಮಾಡಲಾಗಿದೆ. ಸ್ನೇಹಿತರೆ, ನೋಡಿ, ಇಲ್ಲಿ ಸಾರ್ವಜನಿಕ ರಜೆಯನ್ನು ಘೋಷಿಸಲಾಗಿದೆ. ದಿನಾಂಕ 10-12-2024 ದಿನಾಂಕ 12-12-2024 ಉಭಯ ದಿನಗಳು ಸೇರಿ 3 ದಿನಗಳು ರಾಜ್ಯಾದ್ಯಂತ ಶೋಕಾಚರಣೆ ಮಾಡಲಾಗುವುದು. ಹಾಗೂ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನೋರಂಜನಾ ಕಾರ್ಯಕ್ರಮಗಳನ್ನು ನಿಷೇಧಿಸಲಾಗಿದೆ. ನಿಯತವಾಗಿ ರಾಜ್ಯ ಸರ್ಕಾರದ ಎಲ್ಲ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸುವುದು. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂದ್ಬಿಟ್ಟು ಇಲ್ಲಿ ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಬಂದಿರುವಂತಹ ನೋಟಿಫಿಕೇಶನ್. ನಾಳೆ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಆದರೆ ಘೋಷಣೆ ಮಾಡಲಾಗಿದೆ. ಇಲ್ಲಿ ನಿಮಗೆ ವಿತ್ ಪ್ರೂಫ್ ಅನ್ನು ತೋರಿಸಿದ್ದೀನಿ ನಿಮಗೆ ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಇದು ಸದ್ಯಕ್ಕಿರುವಂತಹ ಅಪ್ಡೇಟು.